ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಮೈ ಚಾನಲ್. ಈ ವಾರದ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುತ್ತಿರುವ ವ್ಯಕ್ತಿ ಇವರೇ ನೋಡಿ. ಹೌದು ವೀಕ್ಷಕರೇ, ಅದಕ್ಕೂ ಮುನ್ನ ಯಾರೆಲ್ಲ ಕೂಡ ನಮ್ಮ ಚಾನಲನ್ನು ದಿನನಿತ್ಯದ ಬಿಗ್ ಬಾಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಈ ಕೂಡಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಟ್ಟು ಶೇರ್ ಮಾಡಿ. ಹೌದು ವೀಕ್ಷಕರೇ, ಟ್ವಿಸ್ಟ್ಗಳಿಂದ ಕೂಡಿರುವ ಬಿಗ್ ಬಾಸ್ ಕನ್ನಡ ಸೀಸನ್ 12 ಕಾರ್ಯಕ್ರಮದಲ್ಲಿ ಎಲಿಮಿನೇಷನ್ ಕೂಡ ಸಾಕಷ್ಟು ಶಾಕಿಂಗ್ನಿಂದ ಕೂಡಿವೆ. ಕಳೆದ ಕೆಲ ವಾರಗಳಿಂದ ಪ್ರಬಲ ಸ್ಪರ್ಧಿಗಳೇ ಬಿಗ್ ಬಾಸ್ ಮನೆಯಿಂದ ಔಟ್ ಆಗ್ತಿದ್ದಾರೆ. ಇನ್ನು ಈ ವಾರ ದೊಡ್ಡ ಮನೆಯಿಂದ ಯಾರು ಹೊರ ಹೋಗಲಿದ್ದಾರೆ ಎನ್ನುವ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ನಡೆಯುತ್ತಿತ್ತು. ಮನೆ ಮಂದಿಯ ಫೇವರೇಟ್ ಸ್ಪರ್ಧಿಯೇ ಔಟ್ ಆಗಿದ್ದಾರೆ ಎಂದು ಹೇಳಲಾಗುತ್ತಿದೆ. ಕಳೆದ ಕೆಲ ವಾರಗಳಿಂದ ಬಿಗ್ ಬಾಸ್ ಶೋನಿಂದ ಹೊರ ಹೋಗಬೇಕು ಅಂತ ಧ್ರುವಂತ್ ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಧ್ರುವಂತ್ ಈ ವಾರ ಎಲಿಮಿನೇಟ್ ಆಗಬಹುದು ಎಂದೆಲ್ಲ ಚರ್ಚೆಗಳು ಆಗುತ್ತಿತ್ತು. ಟ್ವಿಸ್ಟ್ ಏನೆಂದರೆ, ಈ ವಾರದ ಮೊದಲು ಸೇಫ್ ಆಗಿದ್ದೇ ಧ್ರುವಂತ್. ಹಾಗಾಗಿ ಈ ವಾರ ಧ್ರುವಂತ್ ಸೇಫ್ ಝೋನ್ ನಲ್ಲಿದ್ದಾರೆ. ಧ್ರುವಂತ್ ಮನೆಯಿಂದ ಹೊರ ಹೋಗಲು ಚಾನ್ಸೇ ಇಲ್ಲ ಅನ್ನೋದು ಕೂಡ ಕನ್ಫರ್ಮ್ ಆಗಿದೆ. ಧ್ರುವಂತ್ ಅವರನ್ನು ಹೊರತುಪಡಿಸಿ ಗಿಲ್ಲಿ, ಸ್ಪಂದನ, ಅಭಿಷೇಕ್, ರಕ್ಷಿತಾ ಶೆಟ್ಟಿ, ಮಾಳು, ರಾಶಿಕಾ ಶೆಟ್ಟಿ, ಸೂರಜ್ ಸಿಂಗ್ ಮತ್ತು ಕಾವ್ಯ ಶೈವ ನಾಮಿನೇಟ್ ಆಗಿದ್ದಾರೆ. ಆದರೆ ಇಷ್ಟರ ಜನದಲ್ಲಿ ವೀಕ್ಷಕರೇ, ಅಭಿಷೇಕ್ ಅವರು ಈ ವಾರದ ಎಲಿಮಿನೇಟ್ ಆಗಿ ಹೊರಬರಲಿದ್ದಾರೆ. ಹೌದು ವೀಕ್ಷಕರೇ, ಇವರು ಇಷ್ಟು ದಿನ ಇದ್ದಿದ್ದೇ ಹೆಚ್ಚು ಎನ್ನುತ್ತಿದ್ದ ವೀಕ್ಷಕರ ಅಭಿಪ್ರಾಯ ಇವಾಗ ಅವರು ಈಗಾಗಲೇ ಈ ವಾರದಲ್ಲಿ ಆಚೆ ಬಂದಿದ್ದಾರೆ. ನಿಮ್ಮ ಅನಿಸಿಕೆ, ಇವರು ಈ ವಾರನೇ ಆಚೆ ಬರಬೇಕಿತ್ತ ವೀಕ್ಷಕರೇ? ಇನ್ನು ಮುಂದುವರೆಯಬಹುದಿತ್ತ ಎಂದು ಕಮೆಂಟ್ ಮೂಲಕ ತಪ್ಪದೆ ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.